ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಇದು ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗೋ ಮಾಹಿತಿ ಇದು. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡೋದಂತೂ ಮರೆಯಕ್ಕೆ ಹೋಗಬೇಡಿ. ವಿಶೇಷವಾಗಿ ಹುಣ್ಣಿಮೆ ದಿವಸ ಈ ಒಂದು ಮಾಹಿತಿ ನಿಮ್ಮ ಮುಂದೆ ತರ್ತಿದ್ದೀನಿ. ಇದು ಪ್ರತಿನಿತ್ಯದ ಪೂಜೆಯ ವೇಳೆಯಲ್ಲಿ ನೀವು ಈ ಒಂದು ಟಿಪ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ತುಂಬಾ ಕಷ್ಟ ಏನಿಲ್ಲ, ತುಂಬಾ ಸುಲಭ. ನಾವು ಮಾಡೋ ದೀಪಾರಾಧನೆ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಬೇಕು. ದೀಪಾರಾಧನೆ ಅಂತಲೇ ಅರ್ಥ ಆಗ್ತಾ ಇದೆ. ದೀಪಾರಾಧನೆಯಲ್ಲಿ ಎಸ್ಪೆಷಲಿ ಈ ಒಂದು ದೀಪವನ್ನು ಬೆಳೆಸೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಅದು ಯಾವ ರೀತಿ ಅನ್ನೋದು ಲೇಟ್ ಮಾಡದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 4 ಜನಕ್ಕೆ ಫಾರ್ವರ್ಡ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. 2-3 ಬ್ಯಾಡ್ ಕಾಮೆಂಟ್ಸ್ ಅಂತೂ ಮಾಡಿದ್ರು, ಅವರಿಗೆ ಫಸ್ಟ್ ಆಫ್ ಆಲ್ ಉತ್ತರ ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಎಲ್ಲರೂ ನಿಮ್ಮ ಒಂದು ಪ್ರಾಡಕ್ಟ್ನ ತಗೊತಾರೆ ಅಂತ. ಪರ್ಫೆಕ್ಟಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಜೊತೆಗೆ ನನ್ನ ಕಂಪ್ಲೀಟ್ ಅಡ್ರೆಸ್ ಸಹ ಕೊಟ್ಟಿದ್ದೀನಿ. ಯಾರೂ ಈ ರೀತಿ ಅಡ್ರೆಸ್ ಅಂತೂ ಕೊಡೋದಿಲ್ಲ. ಫೇಕ್ ಪ್ರಾಡಕ್ಟ್ನ ಮಾಡೋದಾಗಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತಿದೆ, ನನಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. 4 ಜನಕ್ಕೆ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದಾನೇ ಆ ಪ್ರಾಡಕ್ಟ್ನ ನಾನು ಮಾರ್ಕೆಟ್ ವೈಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೋಬಹುದು. ರಿಸಲ್ಟ್ ಅಂತೂ 100% ಸಿಗ್ತಾ ಇದೆ. ಫೀಡ್ಬ್ಯಾಕು ನನಗೆ 100% ಕೊಡ್ತಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಅವ್ರಿಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಮತ್ತೆ ತರಿಸ್ಕೊಂತಿದ್ದಾರೆ. ಅವರ ಒಂದು ನೆಂಟರುಗಳಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಒಂದು ಕ್ಲೈಂಟ್ಸ್ ನನಗೆ ಪ್ರತಿನಿತ್ಯ ಟಚಪ್ ಅಲ್ಲಿದ್ದಾರೆ. ರಿಪ್ಲೈಸು ಪಾಸಿಟಿವ್ ಆಗಿ ಕೊಡ್ತಿದ್ದಾರೆ. ಸೊ ಪ್ರಾಡಕ್ಟಲ್ಲಿ ಯಾವುದೇ ಗೊಂದಲ ಇಲ್ಲ. ತಗೊಳ್ಳೋರು ಶುದ್ಧ ಮನಸ್ಸಿನಿಂದ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತೆ. ಇದು ಒಂದು. ಜೊತೆಗೆ ಇನ್ನೊಂದು ವ್ಯೂವರ್ಗೂ ಹೇಳಿದ್ರು, ನಿಮ್ಮ ಹತ್ರ ಎಷ್ಟು ಕೋಟಿಗಳಿದೆ? ನನ್ನ ಹತ್ರ ಕೋಟಿಗಳಿದೆ, ಆದರೆ ನನಗೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ಯಾಕಂದ್ರೆ ಇದ್ದಾಗ ತೋರಿಸ್ಕೊಂಡಾಗ ನನಗೆಲ್ಲ ಏನೆಲ್ಲ ಎಡವಟ್ಟುಗಳಾಯ್ತೋ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈಗ ನಾನು ಹೇಗಿರಬೇಕೋ ಅದೇ ರೀತಿ ಇರ್ತೀನಿ. ಇದ್ದು ಶೋ ಆಫ್ ಮಾಡಿದ್ರೆ ಲಕ್ಷ್ಮೀದೇವಿ ನಮ್ಮ ಹತ್ರ ಇರೋದಿಲ್ಲ. ಅದು 100% ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನ. ಸೊ ಹಾಗಾಗಿ ಈಗ ನಾನು ಯಾವ ರೀತಿ ಸಿಂಪಲ್ಸಿಟಿ ಆಗಿರಬೇಕೋ ಅದೇ ರೀತಿ ಇದ್ದೀನಿ. ನನ್ನ ಹತ್ರ ಕೋಟಿಗಳಿದೆ, ತೋರಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆ ವ್ಯೂವರ್ಗೂ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಜೊತೆಗೆ ಇವತ್ತಿನ ಹುಣ್ಣಿಮೆ ದಿವಸ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿದ್ದೀನಿ. ಸೊ 4 ಜನಕ್ಕೆ ನಮ್ಮ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ಮತ್ತೆ ನಾನು ಹೇಳಿದ್ದೀನಿ, ನನಗೆ ಬ್ಯಾಡ್ ಕಮೆಂಟ್ಸ್ನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ನನಗೆ ಬ್ಯಾಡ್ ಆಗಿ ಯಾರು ಕಾಮೆಂಟ್ ಮಾಡಿದ್ರು ಅವ್ರಿಗೆ ನಾನು ಪಾಸಿಟಿವ್ ಆಗಿ ರಿಪ್ಲೈ ಕೊಡ್ತೀನಿ. ಯಾಕಂದರೆ ನನಗೆ ನೆಗೆಟಿವ್ ಗ್ಯಾದರ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇಲ್ಲ. ನನಗೆ ಅಲ್ಲ, ಯಾರು ಅದು ಡೆವಲಪ್ ಮಾಡ್ಕೋಬೇಡಿ, ಅದು ಒಳ್ಳೇದಲ್ಲ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಪಾಸಿಟಿವ್ ಆಗಿ ನಾವು 4 ವಿಷಯನ ಶೇರ್ ಮಾಡೋಣ. ಗೊತ್ತಿರೋ ವಿಷಯ ಇರುತ್ತೆ, ಗೊತ್ತಿಲ್ದಿರೋ ವಿಷಯ ಇರುತ್ತೆ. ಎಲ್ಲರಿಗೂ ಎಲ್ಲ ಗೊತ್ತಿರೋದಿಲ್ಲ. ಸೊ ಮಾಹಿತಿಯನ್ನು 4 ಜನಕ್ಕೆ ಶೇರ್ ಮಾಡಿ. ಅವ್ರಿಗೂ ಉಪಯೋಗಕರ ಆದರೆ ಮಾತ್ರ ಫಾಲೋ ಮಾಡಬಹುದು. ಸೊ ಇನ್ನು ವಿಷಯಕ್ಕೆ ಬರೋಣ. ಈ ನವಗ್ರಹ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ವಿಶೇಷ ಫಲಿತಾಂಶಗಳು ಸಿಗ್ತವೆ ಅನ್ನೋದೇ ಇವತ್ತಿನ ನಮ್ಮ ಒಂದು ವಿಡಿಯೋ. ಸೊ ಕೊನೆಯವರೆಗೂ ನೋಡಿ. ಒಳ್ಳೆ ಮಾಹಿತಿಯನ್ನು ತಂದಿದ್ದೀನಿ. ಖರ್ಚಿಲ್ಲದೆ ಕೇವಲ ದೀಪದಿಂದ ಸಹ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ವಿಶೇಷವಾದ ದೀಪ ಇದು. ವಿಶೇಷ ದಿನ ನಾನು ನಿಮಗೆ ಈ ಮಾಹಿತಿಯನ್ನು ತಂದಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ನವಗ್ರಹ ದೀಪವನ್ನು ಪ್ರತಿದಿನ ಬೆಳಗಿಸ್ಬೇಕು. ಇಂಥ ದಿನ ಅಂತಿಲ್ಲ, ಪ್ರತಿದಿನ ಬೆಳಗಿಸ್ಬೇಕು. ನಾವು ಶನಿವಾರದಿಂದ ಭಾನುವಾರವರೆಗೂ ಪ್ರತಿದಿನ ನಾವು ಬೆಳಗಿಸ್ಬೇಕು. ಸೋಮವಾರದಿಂದ ಶನಿವಾರದವರೆಗೂ ನಾವು ಬೆಳಗಿಸ್ಬೇಕು. ಫಸ್ಟ್ ಆಫ್ ಆಲ್ ನಾವು ತಗೋಬೇಕು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ವಾರದ ಸ್ಟಾರ್ಟಿಂದ ಕೊನೆಯವರೆಗೂ ಸಹ ನೀವು ಈ ದೀಪವನ್ನು ಹಚ್ಚಬೇಕು. ನಮ್ಮ ಕೈಯಲ್ಲಿ ಹಚ್ಲಕ್ಕಾಗ್ತಿಲ್ಲ ಅಂದರೆ ಮನೆ ಮಂದಿಯಲ್ಲಿ ಬೇರೆಯವ್ರ ಜೊತೆ ಸಹ ಹಚ್ಚಿಸಬಹುದು. ಇದನ್ನು ಗಂಡಸರು ಬೇಕಿದ್ರು ಮಾಡಬಹುದು, ಹೆಂಗಸರು ಬೇಕಿದ್ರು ಮಾಡಬಹುದು. ಚಿಕ್ಕ ಮಕ್ಕಳಲ್ಲಿ ಸಹ ಈ ಒಂದು ಅಭ್ಯಾಸವನ್ನು ನೀವು ರೂಢಿ ಮಾಡಬೇಕು. ಇವಾಗಿಂದ ಅವರ ಕೈಯಲ್ಲಿ ಆಧ್ಯಾತ್ಮಿಕವನ್ನು ರೂಢಿ ಮಾಡಿಸಿದ್ರೇ ಅವರಿಗೆ ಮುಂದಕ್ಕೆ ದೀಪ ಹಚ್ಚೋದು ಹೇಗೆ ಅನ್ನೋದು ಕೆಲವು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಮದುವೆ ಟೈಮ್ ಬಂದಿರುತ್ತೆ, ದೀಪಾರಾಧನೆ ಮಾಡೋದು ಹೇಗೆ ಅನ್ನೋದು ಸಹ ಗೊತ್ತಿರಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಪೇರೆಂಟ್ಸೇ. ನಾವು ಊಟ ತಿನ್ನೋದು ಹೇಗೆ ಅವ್ರಿಗೆ ಅಭ್ಯಾಸ ಮಾಡ್ತೀವೋ, ಆಧ್ಯಾತ್ಮಿಕವಾಗಿ ಹೆಜ್ಜೆಗಳು ಯಾವ ರೀತಿ ಹಾಕಬೇಕು ಅನ್ನೋದು ಸಹ ಹೇಳ್ಕೊಡ್ಬೇಕು. ಅದು ಒಂದು ಜೀವನದಲ್ಲಿ ಒಂದು ಭಾಗ ಆಗೋಗ್ಬೇಕು. ಈ ರೀತಿ ನೀವು ಡೆವಲಪ್ ಮಾಡ್ಕೊಳ್ಳಿ. ಸೊ ಈ ನವಗ್ರಹ ದೀಪವನ್ನು ಬೆಳಗಿಸೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಇದು ಈ ವಿಶೇಷ ಮಾಹಿತಿ. ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಯಾವ ರೀತಿ ಬೆಳಗಿಸ್ಬೇಕು ಅನ್ನೋದು ಸಹ ಹೇಳ್ತೀನಿ. ಫೋಟೋ ವೈಸ್ ಸಹ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಆ ದೀಪ ಯಾವುದು ಅನ್ನೋದು ತೋರಿಸ್ತೀನಿ. ಮತ್ತೆ ನನ್ನ ಹತ್ರ 5 ಮುಖ ಇದೆ ಮೇಡಮ್, 3 ಮುಖ ಇದೆ ಮೇಡಮ್ ಅಂತ ಹೇಳ್ಬೇಡ್ರಿ. ನವಗ್ರಹ ದೀಪ ಎಸ್ಪೆಷಲಿ ಹೇಗಿರುತ್ತೆ ಅನ್ನೋದು ನಾನು ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ನೋಡಿಕೊಂಡು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮಲ್ಲಿ ಇದ್ರೆ ಅದನ್ನೇ ನೀಟಾಗಿ ತೊಳೆದ್ಬಿಟ್ಟು ದೀಪಾರಾಧನೆ ಮಾಡಿ. ವಿಡಿಯೋ ಕೊನೆಯವರೆಗೂ ನೋಡಿ. 4 ಜನಕ್ಕೆ ಶೇರ್ ಮಾಡಿ. ಒಳ್ಳೆ ಮಾಹಿತಿ, ಒಳ್ಳೆ ಒಂದು ವಿಷಯ ಇದು ನಮ್ಮ ಸಂಸ್ಕಾರದಲ್ಲಿ ಇರುವಂಥದ್ದೇ.
ಆದರೆ ಸನಾತನ ಧರ್ಮದಲ್ಲಿರುವಂಥದ್ದೇ. ಆದರೆ ಎಲ್ಲೋ ಮರಿಮಾಚಿ ಆಗೋಗಿದೆ, ಅಂದರೆ ಮರ್ತೋಗಿದ್ದೀವಿ ನಾವು. ಮತ್ತೆ ಮುಂದೆ ಇಂಥವ್ರು ತಂದಾಗ ಅದನ್ನು ಅಳವಡಿಸ್ಕೋಬೇಕೇ ಹೊರತು ಕಾಮೆಂಟ್ಸ್ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಒಳ್ಳೆ ಕಾಮೆಂಟ್ ಮಾಡಿ, ಒಳ್ಳೆ ರೀತಿ ಆಶೀರ್ವಾದ ತಗೊಳ್ಳಿ. ಇದು ಒಳ್ಳೆ ಮಾಹಿತಿ, 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ನವಗ್ರಹ ದೀಪ, ದೇವಮಂದಿರ. ನವಗ್ರಹ ದೀಪವನ್ನು ನಾವು ದೇವರ ಮಂದಿರದಲ್ಲಿ ಯಾವ ರೀತಿ ಇಟ್ಟರೆ ನಮಗೆ ಅನುಕೂಲಕರವಾದ ವಾತಾವರಣ ಬಂದು ನಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಲ್ಲ. ಸೊ ಈ ನವಗ್ರಹಗಳು ಅಥವಾ 9 ಗ್ರಹಗಳು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಾಗಿವೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನವಗ್ರಹ ಪೂಜೆಯನ್ನು ಮಾಡ್ತೀವಿ. ನಾವು ಸ್ವೀಕರಿಸುವ ಬ್ರಹ್ಮಾಂಡದ ಶಕ್ತಿಯು ಈ ಆಕಾಶಗಳಿಂದ, ಅಂದರೆ ಆಕಾಶಕಾಯಗಳಿಂದ ನಮಗೆ ಬರುವ ವಿಭಿನ್ನ ಶಕ್ತಿಗಳನ್ನು ಒಳಗೊಂಡಿರುತ್ತದೆ. ನಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ನವಗ್ರಹ ದೀಪವನ್ನು ಬೆಳಗಿಸಲಾಗುತ್ತದೆ. ನಾವು ದೀಪವನ್ನು ಎಲ್ಲಿಡ್ತೀವಿ? ದೇವರ ಮಂದಿರದಲ್ಲಿ ಇಡ್ತೀವಿ. ಇದರಿಂದ ಧನಾತ್ಮಕ ಕಂಪನಗಳು ಪ್ರೇರೇಪಿಸಲಾಗುತ್ತದೆ. ಈ ದೀಪದಲ್ಲಿ ಸೂರ್ಯ ಕೇಂದ್ರ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಾರೆ. ಅಂದರೆ ಮಧ್ಯದಲ್ಲಿ ಏನಿರುತ್ತೆ ಅದು ಸೂರ್ಯನ ಪ್ರತಿಬಿಂಬ ಆಗಿರುತ್ತೆ. ಸಂಸ್ಕೃತ ನಮಸ್ಕಾರವನ್ನು ಮಾಡಬೇಕು. ನಾವು ಯಾವಾಗಲೂ ಸೂರ್ಯ ನಮಸ್ಕಾರಗಳು ಮಾಡ್ತಾ ಇರ್ತೀವಲ್ಲ. ಸೊ ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಪ್ರಾಧಾನ್ಯತೆ ನಾವು ಹೆಚ್ಚೆಚ್ಚು ಕೊಟ್ಟರೆ ನಮ್ಮ ಜೀವನದಲ್ಲಿ ಬೆಳಕು ಅಷ್ಟೇ ಚೆನ್ನಾಗಿರ್ತದೆ. ಸೂರ್ಯ ನಮ್ಮ ಸೌರವ್ಯೂಹದಲ್ಲಿ ಜೀವನದ ಮೂಲ ಮತ್ತು ನಮ್ಮ ಕತ್ತಲೆಯನ್ನು ಹೋಗಲಾಡಿಸುವ ಜ್ಞಾನದ ಬೆಳಕನ್ನು ಪ್ರತಿನಿಧಿಸುತ್ತಾನೆ. ನವಗ್ರಹ ದೀಪದಲ್ಲಿ ಸೂರ್ಯ ಇತರ ಗ್ರಹಗಳಿಂದ ಸುತ್ತುವರೆದಿರುತ್ತಾನೆ. ಅಂದರೆ ಅವರ ಸುತ್ತಲೂ ಮಿಕ್ಕಿದ ಗ್ರಹಗಳು ಇರ್ತವೆ. ದೀಪದ 9 ಮುಖಗಳು ನವಗ್ರಹಗಳನ್ನು ಪ್ರತಿನಿಧಿಸುತ್ತವೆ. ಶನಿಯ ಮುಖವನ್ನು ಕಬ್ಬಿಣ ಅಥವಾ ಉಕ್ಕಿನಿಂದ ಮಾಡಲಾಗುತ್ತಿದ್ದು, ಶನಿದೇವ ಅವರನ್ನು ಮೆಚ್ಚಿಸಲು ಇದನ್ನು ಮಾಡಲಾಗುತ್ತದೆ. ಕಬ್ಬಿಣ ಒಂದು ಮುಖವನ್ನು ಇಲ್ಲಿ ಮಾಡಿ ಕೊಡ್ತಾರೆ ಈ ದೀಪದ ಮುಖಾಂತರ. ಶನಿದೇವರನ್ನು ನಾವು ಮೆಚ್ಚಿಸೋದಕ್ಕೆ ಈ ದೀಪವನ್ನು ನಾವು ಅಂಟಿಸ್ಬೇಕಾಗ್ತದೆ, ನಾವಿಲ್ಲಿ ದೀಪವನ್ನು ಬೆಳಗಿಸ್ಬೇಕಾಗ್ತದೆ. ಮತ್ತು ಸತ್ಯದಲ್ಲಿ ಸ್ಥಾಪಿತವಾದ ಆಂತರಿಕ ಶಕ್ತಿಯನ್ನು ಪ್ರತಿನಿಧಿಸುವ ಶನಿದೇವ ದೀಪವನ್ನು ಶನಿಯ ಮುಖವು ಪಶ್ಚಿಮ ದಿಕ್ಕಿನಲ್ಲಿ ತೋರಿಸುವ ರೀತಿಯಲ್ಲಿ ಇಡಬೇಕು. ಪಶ್ಚಿಮ ಮುಖಕ್ಕೆ ನಾವು ಬೆಳಗಿಸ್ತೀವಲ್ಲ ದೀಪ ಏನಿದೆ, ಅದು ಶನಿದೇವರಿಗೆ ಬೆಳಗಿಸೋ ದೀಪ ಆಗಿರುತ್ತೆ. ಶನಿದೇವನ ಮುಖಕ್ಕೆ ವ್ಯಾಖ್ಯಾನವಾಗಿ ವಿರುದ್ಧವಾಗಿ ಶುಕ್ರ ಮುಖ, ಅಂದರೆ ಆಪೋಸಿಟ್ ಡೈರೆಕ್ಷನ್ ಯಾವುದು ಬರುತ್ತೆ ನಮಗೆ? ಪಶ್ಚಿಮಕ್ಕೆ ಆಪೋಸಿಟ್ ಯಾವುದು ಬರುತ್ತೆ? ಪೂರ್ವ ಬರುತ್ತೆ. ಈ ಶುಕ್ರ ಗ್ರಹವಾದ ಶುಕ್ರನು ಪ್ರೀತಿ ಮತ್ತು ಬಾಂಧವ್ಯದ ಒಂದು ಬೆಂಬಲವನ್ನು ಲಾಂಛನವಾಗಿ ಕೊಡ್ತಾರೆ ನಮಗೆ. ಶುಕ್ರ ಅಸುರನು ಯಾವ ರೀತಿ ಕೆಲಸ ಮಾಡ್ತಾನಂದರೆ, ಇಲ್ಲಿ ಶುಕ್ರನ ಅಸುರ ಗುರು ಆಗಿರೋದ್ರಿಂದ ಇಂದ್ರಿಯಗಳಲ್ಲಿ ತೊಡಗಿಸಿಕೊಳ್ಳುವ ಕಲೆಯನ್ನು ನಮಗೆ ಕಲಿಸುತ್ತಾನೆ. ಈ ದೀಪದಲ್ಲಿರುವ ಎಲ್ಲ ಮುಖಗಳನ್ನು ಯಶಸ್ಸು ಮತ್ತು ಸಂತೋಷವನ್ನು ಸ್ವಾಗತಿಸಲು ಪ್ರತಿದಿನ ಬೆಳಗಿಸಬೇಕು. ಪರ್ಯಾಯವಾಗಿ ಶನಿವಾರಗಳಂದು ದೀಪವನ್ನು ಬೆಳಗಿಸಬಹುದು. ಶನಿವಾರ ದೀಪ ಹಚ್ಚಿದಾಗ ಶನಿವಾರ ದೀಪ ಹಚ್ಚುವಾಗ 3 ಮುಖಗಳನ್ನು ಬೆಳಗಿಸಲು ಸೂಚಿಸಲಾಗುತ್ತದೆ. ಪ್ರತಿದಿನ ನಾವು 3 ಮುಖಗಳ ಇಲ್ಲಿ ಬೆಳಗಿಸಿದ್ರೆ ಒಳ್ಳೆಯದು. ಎಸ್ಪೆಷಲಿ ಅದರಲ್ಲಿ ಶನಿವಾರ 3 ಮುಖಗಳನ್ನು ಬೆಳಗಿಸಿದ್ರೆ ಇನ್ನೂ ಒಳ್ಳೆಯದು. ಇಂದಿನ ದಿನವನ್ನು ಪ್ರತಿನಿಧಿಸುವ ಶುಕ್ರನಿಗೆ 1 ಮುಖ, ಶನಿದೇವರಿಗೆ ಒಂದು ಮುಖ ಮತ್ತು ಮರುದಿನ ಸೂರ್ಯದೇವರಿಗೆ 1 ಮುಖ. ಮನೆಯಲ್ಲಿ ಈ ನವಗ್ರಹ ದೀಪ ಹಚ್ಚಿಸುವುದರಿಂದ ಸಮೃದ್ಧಿ, ಉತ್ತಮ ಆರೋಗ್ಯ, ಮನಸ್ಸಿನ ಶಾಂತಿ ಮತ್ತು ಧೈರ್ಯ ಬರುತ್ತದೆ. ದೀಪ ಹಚ್ಚುವಾಗ ಪ್ರಯೋಜನಕಾರಿ ಪರಿಣಾಮಗಳಿಗಾಗಿ ಈ ಕೆಳಗಿನ ಶ್ಲೋಕವನ್ನು ನಾವು ಪಠನೆ ಮಾಡಬೇಕು. ಇಲ್ಲಿ ಒಂದು ಶ್ಲೋಕ ನಾವು ಹೇಳ್ಕೊಬೇಕು. ಈ ಶ್ಲೋಕವನ್ನು ಹೇಳ್ಕೊತ ನಾವು ದೀಪವನ್ನು ಬೆಳಗಿಸ್ಬೇಕಿಲ್ಲಿ. ಆ ಶ್ಲೋಕ ಏನು ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಹೇಳ್ಕೊಂಡು ಈ ನವಗ್ರಹ ದೀಪವನ್ನು ಬೆಳಗಿಸ್ಬೇಕು. ಅದು ಯಾವ ಥರ ಅನ್ನೋದನ್ನು ಹೇಳ್ತೀನಿ ನಾನಿಲ್ಲಿ. ಶ್ಲೋಕ ಒಂದು 3 ಬಾರಿ ಆದರೂ ಹೇಳ್ಕೊಂಡ್ರೆ ಒಳ್ಳೆಯದು. ಮತ್ತು 3 ಅಥವಾ 5 ಅಥವಾ 9 ಬಾರಿ ಬೇಕಿದ್ದರೂ ನೀವು ಹೇಳ್ಕೋಬಹುದು. ಶ್ಲೋಕ ಈ ರೀತಿ ಪಠಿಸಬೇಕಾಗ್ತದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದಾನ ಸಂಪದ ಮಮ ಬುದ್ಧಿ ಪ್ರಕಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ.
ಈ ರೀತಿ 3 ಬಾರಿ ಹೇಳ್ಕೊಳ್ಳಿ ನೀವು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದಾನ ಸಂಪದ ಮಮ ಬುದ್ಧಿ ಪ್ರಕಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ನಾವು ದೀಪ ಬೆಳಗಿಸುವಾಗ ಯಾವುದಾರೆ ನಿಮಗೆ ಬೇರೆ ಮಂತ್ರ ಗೊತ್ತಿದ್ರೂ ಸಹ ಹೇಳ್ಕೋಬಹುದು, ಅಥವಾ ಈ ಮಂತ್ರವನ್ನು ಬೇಕಿದ್ರೂ ಹೇಳ್ಕೋಬಹುದು. ಒಂದು 3 ಬಾರಿ ಅಥವಾ 5 ಬಾರಿ ಹೇಳ್ಕೊಳ್ಳಿ. ಈ ರೀತಿ ಹೇಳ್ಕೊಂಡು ಬೆಳಗುವುದರಿಂದ ನಮಗೆ ಪ್ರಯೋಜನಗಳು. ಸಂಬಂಧಿತ ದಿನಗಳಲ್ಲಿ ದೀಪ ಹಚ್ಚುವುದು ಅಂದರೆ ಯಾವ್ಯಾವ ದಿನಗಳಲ್ಲಿ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳು ಅನ್ನೋದು ಸಹ ಈಗ ಒಂದೊಂದು ಮಾತಲ್ಲಿ ಹೇಳ್ಕೊಳ್ಳೋಣ. ಸೋಮವಾರ ಈ ದೀಪ ನವಗ್ರಹ ದೀಪವನ್ನು ಹಚ್ಚೋದ್ರಿಂದ ಅನಗತ್ಯ ಭಯಗಳು ನಿವಾರಣೆಯಾಗುತ್ತದೆ. ವೀವರೊಬ್ಬರು ಕೇಳಿದ್ರು, ಭಯ ಆಗಿರ್ಬೋದು, 5 ತರಹ ಸಮಸ್ಯೆಗಳಿಗೆ ಯಾವುದಾರೆ ಬ್ರೇಸ್ಲೆಟ್ ಇದೆಯಾ ಅಥವಾ ಯಾವುದಾರೆ ಪರಿಹಾರ ಇದೆಯಾ ಅಂತ. ಬ್ರೇಸ್ಲೆಟ್ಗಳು ಇದ್ದಾವೆ, ನಮಗೆ ಪೂಜಾ ವಿಧಾನಗಳು ಇದ್ದಾವೆ. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟಾಗಿ ಇವತ್ತಿನ ಒಂದು ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಇಲ್ಲಿ ನೀವು ಇದುವರೆಗೂ ಈ ವಿಷಯವನ್ನು ಕೇಳಿರ್ಪಟ್ಟಿರ್ತೀರ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಯಾಕಂದರೆ ನವಗ್ರಹ ದೀಪದ ಬಗ್ಗೆ ಕೆಲವರಿಗೆ ಮಾತ್ರ ಮಾಹಿತಿ ಇದೆ. ನಾವು ಇದು ಪುರಾತನ ಕಾಲದಿಂದ ಬರ್ತಾ ಇದ್ರೂ ಬಿಟ್ಟಿದ್ದಾರೆ. ದೀಪ ಬೆಳಗಿಸ್ಬೇಕು, ಬೆಳಗಿಸ್ತಾ ಇದ್ದಾರೆ. ಹೆಚ್ಚೆಚ್ಚು ದೀಪಗಳನ್ನು ಬೆಳಗಿಸ್ತಾರೆ. ಆದರೆ ಯಾವ ರೀತಿ ಬೆಳಗಿಸ್ಬೇಕು ಅನ್ನೋದು ಐಡಿಯಾ ಕೆಲವರಿಗೆ ಇರೋದಿಲ್ಲ. ಕೆಲವರಿಗೆ ಅದು ಕುಟುಂಬ ತರಂತರಾಂತರವಾಗಿ ಬರ್ತಾ ಇರುತ್ತೆ, ತಲೆಮಾರಾಗಿ ಬರ್ತಾ ಇರುತ್ತೆ. ಅದು ಎಕ್ಸ್ಪ್ಲನೇಷನ್ ಕೆಲವರು ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಕೆಲವರಿಗೆ ದೀಪದ ಮಾಹಿತಿನೇ ಕಡಿಮೆ ಇರುತ್ತೆ. ಇವತ್ತಿನ ವಿಶೇಷ ವಿಡಿಯೋ ಅದಕ್ಕೋಸ್ಕರನೇ. ಅದರಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಸುಟ್ಟು ಹಾಕ್ಲಿಕ್ಕೆ ಈ ನವಗ್ರಹ ದೀಪ ಅನ್ನೋದು ಒಳ್ಳೆ ರೀತಿ ರಿಸಲ್ಟ್ ಕೊಡೋವಂಥದ್ದು. ಸೊ ಕೊನೆಯವರೆಗೂ ನೋಡಿ, 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಈಗ ಸೋಮವಾರ ಹಚ್ಚೋದ್ರಿಂದ ಅನಗತ್ಯ ಭಯಗಳು ನಿವಾರಣೆಯಾಗುತ್ತವೆ ಅನ್ನೋ ವಿಷಯ ತಿಳ್ಕೊಳ್ಳೋಣ. ಮತ್ತು ಚರ್ಮ ರೋಗಗಳು ಗುಣವಾಗುತ್ತವೆ. ಚಿಂತೆಗಳಿಂದಾಗಿ ಮನಸ್ಸಿನ ಶಾಂತಿ ಇಲ್ಲದೆ ಸ್ಥಿತಿ ಮಾಯವಾಗುತ್ತದೆ. ಅಂದರೆ ನಮಗೆ ಗೊಂದಲ ವಾತಾವರಣ ಏನಿರುತ್ತೆ ಅದೂ ಸಹ ದೂರ ಆಗುತ್ತೆ ಸೋಮವಾರ ಈ ದೀಪ ಹಚ್ಚೋದ್ರಿಂದ. ಅಂದರೆ ಕೀಳಿರಿಮೆ ದೂರವಾಗುತ್ತದೆ. ಅವ್ರಿಗವರೇ ಖಿನ್ನತೆಗೆ ಗುರಿ ಆಗ್ತಾ ಇರ್ತಾರೆ. ನಾನು ಯಾಕೆ ಹಿಂಗಿದ್ದೀನಿ, ನನಗೆ ಯಾಕೆ ಹಿಂಗಾಯಿತು, ಅವ್ರಿಗವರೇ ಡಿಸ್ಕಷನ್, ಅವರು ಒಳಗೆ ಕೆಲಸ ಮಾಡ್ತಾ ಇರ್ತಾರೆ, ಮನಸ್ಸಲ್ಲೇ ಲೆಕ್ಕಾಚಾರಗಳಾಗ್ತಾ ಇರ್ತಾರೆ. ಆ ಒಂದು ಗೊಂದಲದ ವಾತಾವರಣ ದೂರ ಆಗುತ್ತೆ. ಮತ್ತು ಮಂಗಳವಾರ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಮದುವೆಯನ್ನು ಅನಗತ್ಯವಾಗಿ ಮುಂದೂಡುವಂತಹ ವಿವಾಹಕ್ಕೆ ಇರುವ ಅಡೆತಡೆಗಳು ದೂರವಾಗುತ್ತವೆ. ವಿವರೊಬ್ಬರು ಕೇಳಿದ್ರು, ಅವರ ಒಂದು ಮಗು ಮದುವೆ ಆಗಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ. ಅದು ಗ್ರಹಗತಿಗಳ ರೀತಿಯ ಅವರ ಜಾತಕದಲ್ಲಿ ತೊಂದರೆ ಇರಬಹುದು, ಅಥವಾ ಜವಾಬ್ದಾರಿ ಇರಬಹುದು. ಅಂದರೆ ಫ್ಯಾಮಿಲಿ ಜವಾಬ್ದಾರಿ ಹೊಂದ್ಕೊಂಡಿರಬಹುದು, ಕುಟುಂಬದ ಅವ್ರಿಗೇನೋ ಭಯ ಒಂದು ಕ್ರಿಯೇಟ್ ಆಗಿರಬಹುದು. ಅಂತ ಯಾವುದೇ ಒಂದು ಭಯ ಇಲ್ಲದೆ ಈ ಮದುವೆ ಅನ್ನೋದು ಆಗದೆ ಅವರಿಗೆ ಏನೋ ಒಂದು ಕಿರುಕುಳ ಆಗ್ತಾ ಇರುತ್ತೆ. ಅಂಥ ಒಂದು ವಾತಾವರಣ ಎಲ್ಲ ಅವಾಯ್ಡ್ ಆಗಬೇಕು ಅಂದರೆ ಮಂಗಳವಾರ ಈ ನವಗ್ರಹ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟ ಬ್ರೇಸ್ಲೆಟ್ಗಳಿದ್ದಾವೆ, ಪೂಜಾ ವಿಧಾನ ಇದೆ. ನಾನು ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮಂಗಳವಾರ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಕಂಕಣ ಭಾಗ್ಯನೂ ಕೂಡಿ ಬರುತ್ತೆ ಅಂತ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಿದೆಯೋ ಅವೆಲ್ಲನೂ ಪರಿಹಾರ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಈ ನವಗ್ರಹ ದೀಪ ಒಂದು ಪರಿಹಾರವೂ ಮಾಡಬಹುದು. ಮದುವೆಯನ್ನು ಅನಗತ್ಯವಾಗಿ ಮುಂದೂಡುವಂತಹ ವಿವಾಹಕ್ಕೆ ಇರುವ ಅಡೆತಡೆಗಳು ಸಹ ದೂರ ಆಗುತ್ತೆ. ಏನಾರೇ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಫೇಸ್ ಮಾಡ್ತಾನೆ ಇರ್ತಾರೆ, ಅವ್ರು ಟ್ರೈ ಮಾಡ್ತಾ ಇರ್ತಾರೆ, ಆದರೂ ಏನೋ ಕಿರುಕುಳ ಆಗ್ತಾ ಇರುತ್ತೆ. ಆ ಥರ ಒಂದು ವಾತಾವರಣನ ಅವಾಯ್ಡ್ ಮಾಡುತ್ತೆ ಮಂಗಳವಾರ ನಾವು ಈ ದೀಪವನ್ನು ಹಚ್ಚೋದ್ರಿಂದ. ಮತ್ತು ಚೆವೆ ದೋಷದಿಂದ ಉಂಟಾಗುವ ಸಮಸ್ಯೆಗಳು, ಅಂದರೆ ಅನುಕೂಲಕರ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಬೀಳಬೇಕು, ಅಥವಾ ಅಡೆತಡೆಗಳನ್ನು ಉಂಟು ಮಾಡುವ ಕೇತುವಿನಿಂದ ಉಂಟಾಗುವ ಸಮಸ್ಯೆ ನಿರ್ಮೂಲವಾಗುತ್ತದೆ ಮಂಗಳವಾರ ನಾವು ಈ ದೀಪ ಹಚ್ಚೋದ್ರಿಂದ. ಕ್ಲಿಯರ್ ಇರಲಿ. ವಿವಾಹ ದೋಷಗಳಾಗಿರ್ಬೋದು, ಕೇತು ಗ್ರಹದಿಂದ ತೊಂದರೆ ಆಗುವಂಥದ್ದು, ಕಿರುಕುಳಗಳು ಅಡ್ಡಿ ಆಗುವಂಥದ್ದು, ಇಂಥವೆಲ್ಲ ದೂರ ಆಗ್ತವೆ. ಈ ದಿನ ದೇವಿಗೆ ತುಂಬ ಇಷ್ಟ, ಅಂದರೆ ಭೈರವಿ ದೇವಿಗೆ ತುಂಬ ಇಷ್ಟ ಆಗುತ್ತೆ ನವಗ್ರಹ ದೀಪ ನಾವು ಹಚ್ಚೋದ್ರಿಂದ. ಮತ್ತು ಬುಧವಾರ ಅನಾರೋಗ್ಯ ಅಥವಾ ಕಾಯಿಲೆಯ ಸರಿಯಾದ ರೋಗ ನಿರ್ಣಯವು ಸಮಯಕ್ಕೆ ಸರಿಯಾಗಿ ಪತ್ತೆ ಆಗುತ್ತದೆ. ಅಂದರೆ ನಮಗೆ ಅನಾರೋಗ್ಯ ಅಥವಾ ಕಾಯಿಲೆಗಳು ಸರಿಯಾದ ರೋಗ ನಿರ್ಣಯ ಅಂದರೆ ನಮ್ಮಲ್ಲಿ ಏನಿದೆ ಅನ್ನೋ ತೊಂದರೆ ಆದರೂ ನಮಗೆ ತಿಳ್ಕೊಂಡ್ರೆ ತಾನೇ ಅದಕ್ಕೆ ಸಮಸ್ಯೆಗೆ ತಕ್ಕಂಥ ಪರಿಹಾರ ಹುಡುಕ್ಲಿಕ್ಕೆ ಸರಿಯಾಗಿ ನಮಗೆ ಗೊತ್ತಾಗುತ್ತೆ. ಆ ಒಂದು ಸಮಸ್ಯೆ ಏನು ಅನ್ನೋದು ಸಹ ನಮಗೆ ಇಲ್ಲಿ ಗೊತ್ತಾಗುತ್ತೆ, ಸಮಯಕ್ಕೆ ಸರಿಯಾಗಿ ಪತ್ತೆ ಆಗಿಬಿಡುತ್ತೆ. ಮತ್ತು ಸ್ಮರಣೆ ಶಕ್ತಿ ಹೆಚ್ಚಾಗುತ್ತದೆ. ಕೆಲವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಏನೆಲ್ಲೋ ಓದ್ತಾ ಇರ್ತಾರೆ, ಬುದ್ಧಿ
ಕಡಿಮೆ ಆಗ್ತಾ ಇರುತ್ತೆ. ಮಕ್ಕಳಲ್ಲಿರಬಹುದು, ದೊಡ್ಡವರಲ್ಲಿರಬಹುದು. ಅಧ್ಯಯನದಲ್ಲಿ ಯಾವುದೇ ಅಡಚಣೆ ಇರುವುದಿಲ್ಲ. ಯಾವಾಗ ಬುಧವಾರ ನಾವು ಈ ದೀಪ ಹಚ್ಚೋದ್ರಿಂದ ಅಧ್ಯಯನವನ್ನು ಚೆನ್ನಾಗಿ ತಗೋಬಹುದು. ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಬುಧವಾರ ನೀವು ಈ ದೀಪ ಹಚ್ಚೋದ್ರಿಂದ, ಈಗ ಕೆಟ್ಟ ಸಹವಾಸಗಳು ಮಾಡೋದ್ರಿಂದ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊತೀವಿ. ಒಳ್ಳೆ ಫ್ರೆಂಡ್ ಒಬ್ಬರು ಇದ್ದರೂ ಸಾಕಲ್ವಾ? ಸೊ ಹಾಗಾಗಿ ನಿಮಗೆ ಒಳ್ಳೆಯ ಫ್ರೆಂಡ್ ಸಿಗಬೇಕಂದ್ರೂ ಸಹ ಬುಧವಾರ ದಿನ ಈ ನವಗ್ರಹ ದೀಪವನ್ನು ಹಚ್ಚಿ ನೋಡಿ. ಎಲ್ಲದಕ್ಕಿಂತ ಒಳ್ಳೆ ಫ್ರೆಂಡ್ ಯಾವುದು? ಆಧ್ಯಾತ್ಮಿಕತೆ, ಚಿಂತನೆ ಬೆಳೆಸ್ಕೊಳ್ಳೋದು, ದೇವರ ಕಡೆ ಗಮನ ಹರಿಸೋದು, ಅಥವಾ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದು ಕಡೆ, ಡೆವಲಪ್ಮೆಂಟ್ ಕಡೆ ಸ್ಟೆಪ್ಸ್ ಹಾಕೋದೇ ನನಗೆ ಫ್ರೆಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೊಬ್ಬರ ಹತ್ರ ಡಿಸ್ಕಸ್ ಮಾಡಿದ್ರೂ ನಮ್ಮ ಕೆಳಮಟ್ಟಕ್ಕೆ ಹೋಗ್ತೀವಿ ಹೊರತು ಒಂದು ಸ್ಟೆಪ್ ಮೇಲೆ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇಲ್ಲ ನನಗೆ ಫ್ರೆಂಡ್ ಅಗತ್ಯ ಇದ್ದೇ ಇದೆ, ಒಳ್ಳೆ ಫ್ರೆಂಡ್ ಬೇಕೇ ಬೇಕು ಅಂತ ಆಸೆ ಪಡೋರು ಇದ್ದರೆ ಬುಧವಾರ ಈ ನವಗ್ರಹ ದೀಪವನ್ನು ಹಚ್ಚಿರಿ. ಮತ್ತು ಗುರುವಾರ ಈ ನವಗ್ರಹ ದೀಪವನ್ನು ಹಚ್ಚೋದ್ರಿಂದ ಮಕ್ಕಳಿಂದ ಸೃಷ್ಟಿಸಲ್ಪಟ್ಟ ಸಮಸ್ಯೆಗಳು ದೂರವಾಗುತ್ತವೆ. ಕುಟುಂಬದಲ್ಲಿ ಸಂತೋಷ ಮೇಲುಗೈ ಸಾಧಿಸುತ್ತದೆ. ಅಂದರೆ ಈ ಒಂದು ಕುಟುಂಬ ಹೊಂದಾಣಿಕೆ ಏನಿರುತ್ತೆ, ಮಕ್ಕಳು ಕೆಲವೊಂದು ಸಲ ಅಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ. ಪೇರೆಂಟ್ಸಲ್ಲಿ ಕಿರುಕುಳನೂ ಬರ್ತಾ ಇರುತ್ತೆ, ಮಕ್ಕಳಿಂದ ಸಹ ಕಿತ್ತಾಟಗಳು ಬರ್ತಾ ಇರ್ತದೆ. ಅಥವಾ ಮದುವೆ ಆಗಿರೋರಿದ್ದರೆ ದೂರ ಹೋಗ್ಬೇಕನ್ನೋದು, ಅಥವಾ ಪೇರೆಂಟ್ಸಲ್ಲಿ ತಪ್ಪುಗಳನ್ನ ಎಣಿಸೋದು. ಈಗ ಜವಾಬ್ದಾರಿಯುತ ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಮದುವೆ ಆಗಿರೋರು ಇರ್ಬೋದು, ಮದುವೆ ಆಗದೇ ಇರೋರು ಇರಬಹುದು. ತಂದೆ ತಾಯಿಯಲ್ಲಿ ಸಹ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ. ಅವ್ರು ಹಾಗಿದೆ, ಅವ್ರು ನಮ್ಗೆ ಹೊಂದ್ಕೊತಾ ಇಲ್ಲ, ನಮ್ಮ ಮಾತು ಕೇಳ್ತಿಲ್ಲ, ನಾವು ಒಳ್ಳೇದು ಮಾಡ್ತಿದ್ರು ನಮ್ಮನ್ನ ತಪ್ಪುಗಳನ್ನ ಎಣಿಸ್ತಾ ಇದ್ದಾರೆ, ಯಾಕೋ ಸರಿ ಹೋಗ್ತಾ ಇಲ್ಲ, ಮನೆಯಲ್ಲಿ ವಾತಾವರಣ ಸರಿ ಹೋಗ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ ಅಂತ ಅವರು ಜವಾಬ್ದಾರಿ ಯಾರು ವಹಿಸಿರ್ತಾರೆ ಅಂಥವರು ಸಹ ಒಂದು ಗೊಂದಲಗೆ ಗುರಿ ಆಗ್ತಾ ಇರ್ತಾರೆ. ಅಂಥವ್ರು ಸಹ ಗುರುವಾರ ಈ ನವಗ್ರಹ ದೀಪ ಹಚ್ಚೋದ್ರಿಂದ ಕುಟುಂಬದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಸಂತೋಷ ಮೇಲುಗೈ ಸಾಧಿಸ್ಲಿಕ್ಕಾಗ್ತದೆ. ಮತ್ತು ವಿವಾಹಗಳಿಗೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಅನುಕೂಲಕರ ಪರಿಹಾರಗಳು ಹೊರಹೊಮ್ಮುತ್ತವೆ. ಅವ್ರಿಗೆ ಏನು ಮಾಡಬೇಕು, ಒಂದು ಪ್ರಾಬ್ಲಮ್ ಬಂತ ಅದನ್ನು ಹೆಂಗೆ ಸಾಲ್ವ್ ಔಟ್ ಮಾಡಬೇಕು ಅನ್ನೋದು ಸಹ ಅವ್ರಿಗೊಂದು ಸಲಹೆ ಬರುತ್ತೆ ಗುರುವಾರ ಈ ದೀಪ ಹಚ್ಚೋದ್ರಿಂದ. ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ಕ್ಯಾಶುವಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ಕುಟುಂಬವು ಮಕ್ಕಳೊಂದಿಗೆ ಆಶೀರ್ವದಿಸಲ್ಪಡುತ್ತವೆ. ಅಂದರೆ ಆ ಕುಟುಂಬ ಬ್ಲೆಸ್ ತಗೊಳ್ಳುತ್ತೆ ದೇವರ ಹತ್ರದಿಂದ, ಯಾವಾಗಲೂ ತುಂಬಿದ ಕುಟುಂಬ ಥರ ಇರಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಶುಕ್ರವಾರ ಈ ಒಂದು ದೀಪ ಹಚ್ಚೋದ್ರಿಂದ, ನವಗ್ರಹ ದೀಪ ಹಚ್ಚೋದ್ರಿಂದ ಪತಿ ಮತ್ತು ಪತ್ನಿಯ ನಡುವಿನ ಸೌಹಾರ್ದಯುತ ಸಂಬಂಧವನ್ನು ಮನೆಗೆ ತರುತ್ತದೆ. ಅವರ ಒಂದು ಆದರ್ಶವಾದ ದಾಂಪತ್ಯ ಹೇಗಿರಬೇಕು ಅನ್ನೋದು ಡೆವಲಪ್ ಆಗುತ್ತೆ ಶುಕ್ರವಾರ ನಾವು ಈ ದೀಪ ಹಚ್ಚೋದ್ರಿಂದ. ಸೊ ಗುರುವಾರ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಬುಧವಾರ ಗುರುವಾರ ಸಹ ಹಚ್ಚೋದ್ರಿಂದ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಮಕ್ಕಳಿಂದ ಉಂಟಾಗುವ ಕುಂದುಕೊರತೆಗಳು ದೂರವಾಗ್ತವೆ. ಕುಟುಂಬದಲ್ಲಿ ಅಸಹ್ಯತೆ ಮೇಲುಗೈ ಸಾಧಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಆನಂದ ಮೇಲುಗೈ ಸಾಧಿಸಲಿಕ್ಕೆ, ಹೊಂದಾಣಿಕೆ ಮೇಲುಗೈ ಸಾಧಿಸಲಿಕ್ಕೆ ಅವಕಾಶ ಇರುತ್ತೆ. ಮದುವೆಗಳಿಗೆ ಇರುವ ಅಡೆತಡೆಗಳು ನಿವಾರಣೆ ಆಗ್ತವೆ. ನಾವು ಈ ವಾರ ಹೇಳ್ಕೊಂಡು ಬಂದಿದ್ದೀವಲ್ಲ, ಸ್ಟೆಪ್ ಬೈ ಸ್ಟೆಪ್ ಅವತ್ತೆಲ್ಲ ದೀಪ ಹಚ್ಚೋದ್ರಿಂದ ಏನೆಲ್ಲ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಮದುವೆಗೆ ಇರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಮತ್ತು ಅನುಕೂಲಕರ ಪರಿಹಾರಗಳು ನಾವು ಹೊರಹೊಮ್ಮಲಿಕ್ಕೆ ಅವಕಾಶ ಆಗ್ತದೆ. ಅಂದರೆ ನಾವೇ ಅದಕ್ಕೆ ಒಂದು ಪರಿಹಾರವನ್ನು ಕ್ರಿಯೇಟ್ ಮಾಡ್ಕೊತೀವಿ. ಕುಟುಂಬವು ಮಕ್ಕಳೊಂದಿಗೆ ಆಶೀರ್ವದಿಸಲ್ಪಡುತ್ತವೆ. ಶುಕ್ರವಾರ ಗಂಡ ಮತ್ತು ಹೆಂಡತಿ ನಡುವಿನ ಸೌಹಾರ್ದ ಸಂಬಂಧಗಳು ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಅನಗತ್ಯ ಖರ್ಚುಗಳು, ಸಾಲಗಳ ಸಮಸ್ಯೆಗಳು ಮತ್ತು ಕುಟುಂಬದಲ್ಲಿ ಮಹಿಳೆಯರು ಎದುರಿಸುವ ಮಾನಸಿಕ ಯಾತನೆ ಎಲ್ಲವೂ ಕೊನೆಗೊಳ್ಳುತ್ತದೆ. ಈ ಒಂದು ಶುಕ್ರವಾರ ನೀವು ದೀಪ ಹಚ್ಚೋದ್ರಿಂದ ಕೊರಗ್ತಾ ಇರ್ತಾರೆ ಕೆಲವು ಹೆಣ್ಮಕ್ಳು, ಎಷ್ಟೇ ಇದ್ದರೂ ಇರೋದ್ರಲ್ಲಿ ತೃಪ್ತಿ ಪಡಲ್ಲ. ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳೋದು, ಇವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳೋದು, ನಮ್ಮ ಜೀವನ ಹಿಂಗಿಲ್ವೇ, ಅವ್ರ ದಾಂಪತ್ಯ ನೋಡಿ ಹೊಟ್ಟೆ, ಅಯ್ಯೋ ನಮ್ಮ ಯಜಮಾನ್ರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ವೇ, ನಾವು ಹೀಗಿದ್ದೀವಿ, ನಮ್ಗೆ ಯಾಕೆ ಈ ಥರ ದೃಷ್ಟಿ ಆಗ್ತಾ ಇದೆ, ನಮ್ಮ ಯಜಮಾನ್ರು ಯಾಕೆ ನಮ್ಮ ಮಾತಿಗೆ, ಇದು ಕ್ಯಾಶುವಲ್ ಆಗಿ ಬರೋ ಮಾತುಗಳನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ಅಂಥ ಒಂದು ಗೊಂದಲದ ವಾತಾವರಣ ಎಲ್ಲ ದೂರ ಆಗಬೇಕು ಅಂದರೂ ಸಹ ಶುಕ್ರವಾರ ನೀವು ನವಗ್ರಹ ದೀಪವನ್ನು ಹಚ್ಚೋದು ಒಳ್ಳೆಯದು. ಮತ್ತು ಶನಿವಾರ, ಎಸ್ಪೆಷಲಿ ಶನಿವಾರ ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಅನ್ನೋದು ಇವಾಗ ಹೇಳ್ಕೊಳ್ಳೋಣ. ಮಾಟ ಮಂತ್ರದ ಭಯ ದೂರ ಆಗುತ್ತದೆ. ನಮಗೇನೋ ಮಾಡಿಬಿಟ್ಟಿದ್ದಾರಪ್ಪ, ಕೆಡಕ್ಕೆ ಮಾಡಿಬಿಟ್ಟಿದ್ದಾರಪ್ಪ, ನಾವು ಮೇಲ್ ಬರ್ತಾಯಿದ್ರಿ, ಇವ್ರ ಕೈಯಲ್ಲಿ ಸಹಿಸಲಾರ್ಲಪ್ಪ, ಏನೋ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತಹ ಈ ರೀತಿ ಕೊರಗ್ತಾ ಇರ್ತಾರೆ. ಅಂಥವರು ಶನಿವಾರ ಈ ದೀಪ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಪಡಿತಾರೆ. ಉದ್ಯೋಗದ ದೃಢೀಕರಣದ ಬಗ್ಗೆ ಅನಿಶ್ಚಿತತೆ ದೂರವಾಗುತ್ತದೆ. ಅಂದರೆ ಉದ್ಯೋಗದಲ್ಲಿನೂ ಕಿರುಕುಳ ಇರ್ತದೆ, ಅದು
ಪರ್ಮನೆಂಟ್ ಆಗ್ಲಿಕ್ಕೂ ಸಹ ನೀವು ಈ ಒಂದು ಶನಿವಾರ ದೀಪ ಬೆಳಗಿಸೋದು ಒಳ್ಳೆಯದು. ವ್ಯವಹಾರದಲ್ಲಿನ ಸಮಸ್ಯೆಗಳು ಪರಿಹಾರವಾಗ್ತವೆ. ಏನೇ ಒಂದು ವ್ಯವಹಾರ, ಭೂ ವ್ಯವಹಾರ ಆಗಿರ್ಬೋದು, ನೀವೇನೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಅಂಥ ಒಂದು ಬಿಸ್ನೆಸ್ ವ್ಯವಹಾರಗಳು ಸಹ ಸಮಸ್ಯೆಗಳೇನಿರ್ತವೆ ಅವೆಲ್ಲ ಪರಿಹಾರ ಆಗಬೇಕಂದ್ರೆ ಶನಿವಾರ ದೀಪ ಹಚ್ಚಬೇಕು. ಈಗ ಗೊತ್ತಾಗಿರುತ್ತೆ, ಶನಿವಾರ ಶನಿ ಪ್ರಭಾವ ಕಡಿಮೆ ಆಗ್ಲಿಕ್ಕೆ, ಜೊತೆಗೆ ಈ ಶನಿ ಭಗವಾನ ನಮಗೆ ಕಾರ್ಯಕರ್ತನಾಗಿರೋದ್ರಿಂದ ಶನಿವಾರ ದೀಪಾರಾಧನೆ ಮಾಡೋದ್ರಿಂದ ಒಳ್ಳೆ ಕೆಲಸಗಳಲ್ಲಿ ಸಮಸ್ಯೆಗಳೆಲ್ಲ ದೂರ ಮಾಡಿಕೊಡ್ತದೆ. ನಾವು ಕೆಲಸ ಮಾಡಬೇಕು ಅಂದರೆ ಶನಿ ಭಗವಾನನ್ನೇ ಪ್ರಾರ್ಥನೆ ಮಾಡಬೇಕು. ಉತ್ತಮ ಆರೋಗ್ಯದೊಂದಿಗೆ ದೀರ್ಘಾಯುಷ್ಯ ಖಚಿತವಾಗುತ್ತದೆ. ಈ ರೀತಿ ಪ್ರತಿದಿನ ನಾವು ನವಗ್ರಹ ದೀಪವನ್ನು ಬೆಳಗಿಸೋದ್ರಿಂದ ಉತ್ತಮ ಆರೋಗ್ಯದೊಂದಿಗೆ ದೀರ್ಘಾಯುಷ್ಯ ಜೊತೆಗೆ ಐಶ್ವರ್ಯ ಪ್ರಾಪ್ತಿನೂ ಸಿಗುತ್ತದೆ. ಅಲ್ಲದೆ ರಾಹು ದೋಷ, ಇದಕ್ಕೆ ಮೊದಲಿನ ದಿನಗಳಲ್ಲಿ ತೋರಿಸಿರೋದು ಕೇತು ದೋಷನೂ ದೂರ ಆಗುತ್ತೆ, ರಾಹು ದೋಷನೂ ದೂರ ಆಗುತ್ತೆ. ಅಥವಾ ರಾಹುವಿನ ಪ್ರತಿಕೂಲ ಅಂಶಗಳು ಮನಸ್ಸಿನ ಹೊರಭಾಗವನ್ನು ನಿಯಂತ್ರಿಸಬಹುದು. ಅಂದರೆ ಈ ರಾಹು ದೋಷ ಇರೋದ್ರಿಂದ ಕಿರುಕುಳ ಮಾಡ್ತಾ ಇರ್ತಾರೆ. ಹೀಗಾಗಿ ಶನಿವಾರದಂದು ದೀಪ ಹಚ್ಚುವುದರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ. ಭಾನುವಾರ ಸೂರ್ಯನು ಜಗತ್ತಿಗೆ ನೈಸರ್ಗಿಕ ಬೆಳಕನ್ನು ನೀಡುತ್ತಾನೆ. ಭಾನುವಾರ ನಮ್ಮ ಮನೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿದಾಗ ನಮ್ಮ ಪ್ರವೃತ್ತಿಯನ್ನು ದೋಷಿಸುವುದು, ನಮ್ಮ ಎಲ್ಲ ಸಮಸ್ಯೆಗಳಿಗೂ ದೇವರು ಪರಿಹಾರ ನೀಡುತ್ತಾನೆ. ಅಲ್ಲದೆ ನಮ್ಮ ಪೂರ್ವಜರಿಗೆ ಮಾಡುವ ಸಮಾರಂಭಗಳು ಮತ್ತು ಪೂಜೆಗಳನ್ನು ಮಾಡದ ಕಾರಣ ಉಂಟಾಗುವ ತೊಂದರೆಗಳು ನಿವಾರಣೆಯಾಗುತ್ತವೆ. ಈ ಭಾನುವಾರ ನಾವು ದೀಪ ಹಚ್ಚೋದ್ರಿಂದ ಪಿತೃದೋಷಗಳು ಸಹ ದೂರ ಆಗ್ತದೆ ಅಂತ ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾನುವಾರ ಬಂತು ಅಂದರೆ ಎಲ್ಲದಕ್ಕೂ ರೆಸ್ಟ್, ಅದು ಪೂಜೆಗೆ ಸಹ ರೆಸ್ಟ್ ಮಾಡಿಬಿಡ್ತಾರೆ ಕೆಲವರು. ಹಾಗೆ ಮಾಡಬಾರ್ದು. ಎಸ್ಪೆಷಲಿ ಸಂಡೇ ಭಾನುವಾರ ಸೂರ್ಯನಿಗೆ ನಾವು ದೀಪಾರಾಧನೆ ಮಾಡಲೇಬೇಕು. ಸೂರ್ಯ ನಮಸ್ಕಾರಗಳು ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗಾಗಿ ಈ ಪಿತೃದೋಷ ನಿವಾರಣೆಗೂ ಭಾನುವಾರ ದೀಪಾರಾಧನೆ ಮಾಡಬೇಕು. ದೀಪದ ಬೆಳಕಿನಿಂದ ನಮ್ಮ ನರಗಳು ಮತ್ತು ಹೃದಯ ಬಲಗೊಳ್ಳುತ್ತದೆ, ಹೊಟ್ಟೆ ಸಮಸ್ಯೆಗಳು ಗುಣವಾಗುತ್ತವೆ. ನಾವು ನಮಸ್ಕಾರ ಮಾಡೋದರಿಂದ, ಸೂರ್ಯ ನಮಸ್ಕಾರ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ವ್ಯಾಯಾಮ ಸಿಗುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿ ಭಾನುವಾರ ಒಂದು ದೀಪವನ್ನು ಆರಾಧನೆ ಮಾಡಿದ್ರೆ, ಈ ನವಗ್ರಹ ದೀಪವನ್ನು ಬೆಳಗಿಸಿದ್ರೆ ಒಳ್ಳೆ ರಿಸಲ್ಟ್ ಪಡಿತೀವಿ. ಅಲ್ಲದೆ ಆದಿತ್ಯ ಸ್ತೋತ್ರವನ್ನು ನಾವು ಪಠಿಸೋದ್ರಿಂದ ಇನ್ನೂ ಒಳ್ಳೆಯ ರಿಸಲ್ಟ್ ಪಡಿತೀವಿ. ಭಾನುವಾರದಂತೂ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಜಪಿಸುವುದು ಅಥವಾ ಕೇಳುವುದು ಪ್ರಯೋಜನಕರವಾಗಿರುತ್ತದೆ. ಇದು ಸೂರ್ಯ ದೇವರಿಗೆ, ಆದಿತ್ಯನಿಗೆ ಸಂಬಂಧಿಸಿದ ಒಂದು ದೊಡ್ಡ ಸ್ತೋತ್ರವಾಗಿದೆ. ಸೊ ಹಾಗಾಗಿ ಭಾನುವಾರ ಸಹ ನಾವು ಪೂಜೆಯನ್ನು ಆ್ಯಡ್ ಮಾಡ್ಕೋಬೇಕು. ಗೊತ್ತಿರೋರು ಭಾನುವಾರನೇ ಸ್ಟಾರ್ಟ್ ಮಾಡ್ತಾರೆ. ಏನೇ ಒಂದು ಕೆಲಸ ಆಗಿದ್ರೂ ಸೂರ್ಯನಿಗೆ ಇಂಪಾರ್ಟೆನ್ಸ್ ಕೊಟ್ಟು ಆಮೇಲೆ ಎಲ್ಲ ಒಂದು ಪೂಜೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಭಾನುವಾರ ಸಹ ಪೂಜೆ ಮಾಡೋದನ್ನು ಮರೆಯಬಾರದು. ಇವತ್ತಿನ ವಿಶೇಷ ನವಗ್ರಹ ದೀಪದ ಬಗ್ಗೆ, ದೀಪ ಹಚ್ಚೋದ್ರಿಂದ ಏನೆಲ್ಲ ರಿಸಲ್ಟ್ ಕೊಡುತ್ತೆ ಅನ್ನೋದು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಫೋಟೋ ವೈಸು ಡಿಸ್ಪ್ಲೇ ಮಾಡ್ತೀನಿ ಯಾವ ದೀಪವನ್ನು ಬೆಳಗಿಸ್ಬೇಕು ಅಂತ. ಹಾಗಂತ ನವಗ್ರಹಗಳಿಗೂ ದೀಪಗಳು ಬೆಳಗಿಸ್ಬೇಡ್ರಿ. ಪ್ರತಿದಿನ 3 ದೀಪವನ್ನು ಮಾತ್ರ ಬೆಳಗಿಸ್ಬೇಕು. ಎಸ್ಪೆಷಲಿ ಅದನ್ನು ಈ ಫೋಟೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಅದು ಯಾವ ಕಡೆ ಅಂದರೆ ಮೇಲ್ಭಾಗದಲ್ಲಿ ಒಂದಿರುತ್ತೆ, ಅದು ನಾವು ಸೂರ್ಯನಿಗೆ ಬೆಳಗಿಸೋದು ಮೇಲ್ಭಾಗದಲ್ಲಿ. ಆಮೇಲೆ ಪಶ್ಚಿಮ ಮುಖ ಮಾಡಿರುತ್ತೆ, ಅದು ಶನಿ ಭಗವಾನನಿಗೆ ಬೆಳಗಿಸೋದು. ಮತ್ತು ಪೂರ್ವಕ್ಕೆ ಒಂದು ಬತ್ತಿಯನ್ನು ಹಾಕಿರ್ತೀವಿ, ಅದು ಬಂದು ಶುಕ್ರನ ಅನುಗ್ರಹಕ್ಕೆ. ಈಗ ಅರ್ಥ ಆಗಿರುತ್ತೆ. ಪ್ರತಿದಿನ ಈ 3 ಮಾತ್ರ ಬೆಳಗಿಸ್ಬೇಕು. ಪ್ರತಿದಿನ ಈ 3 ಬತ್ತಿ ಹಾಕಿಬಿಟ್ಟು 3 ಮಾತ್ರ ತುಪ್ಪದ ದೀಪದಿಂದ ನವಗ್ರಹ ದೀಪವನ್ನು ಬೆಳಗಿಸ್ಬೇಕು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಸಿಂಪಲ್ ಯಾವುದೇ ಪೂಜೆಗಳನ್ನ ನಮಗೆ ಮಾಡ್ಲಿಕ್ಕಾಗಲ್ಲ ಅಂದ್ರೂ ಈ ಒಂದು ದೀಪವನ್ನು ಬೆಳಗಿಸಿ. ದೀಪವನ್ನೇ ದೇವರನ್ನಾಗಿ ನೋಡ್ರಿ. ನವಗ್ರಹ ದೀಪ ಇಟ್ಟುಬಿಟ್ರೆ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಇದು ಒಂದು ಪರಿಹಾರ ಮಾಡಿ ನೋಡಿ. ನಿಮ್ಮ ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗೂ ಈ ನವಗ್ರಹ ದೀಪ ಒಂದೇ ಸಹ ಉತ್ತರ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಮುಂದುವರಿಸ್ಕೊಳ್ಳಿ. ನಿಮ್ಮ ಒಂದು ಪೂಜಾ ವಿಧಾನದಲ್ಲಿ ಈ ಒಂದು ದೀಪವನ್ನು ಸಹ ಬೆಳಗಿಸೋದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ ಇವತ್ತಿನ ವಿಶೇಷ ವಿಡಿಯೋ. 4 ಜನಕ್ಕೆ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ.